ಕೊಲೆಗಳೇನಾಗಿದೆ 462 ಅಸಹಜ ಸಾವುಗಳು. ಎಲ್ಲದಕ್ಕೂ ಅವರ ಪೋಷಕರನ್ನ ಪತ್ತೆ ಮಾಡಿ ಅವರಿಗೆ ಬಾಡಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಸೌಜನ್ಯ ಪ್ರಕರಣದ ಹಿಂದೆ 462 ಅಸಹಜ ಸಾವುಗಳಾಗಿವೆ. ಅಲ್ಲಿ ನೊಂದವರು ಕೂಡ ಬಹಳ ಜನ ಇದ್ದಾರೆ. ಅವರೆಲ್ಲರ ಕಣ್ಣೀರು ಮತ್ತು ರಕ್ತ ನೇತ್ರಾವತಿ ನದಿಯಾಗಿ ಹರಿತಾ ಇದೆ. ಯಾಕೆಂದ್ರೆ ಇದು ಎಲ್ಲರ ನೋವು. ಇದು ಸಂತೋಷ್ ರಾವ್ ಅವರ ಅಣ್ಣ ಸಂಜಯ್ ರಾವ್ ಅವರು ಈಗ ಮಾತಾಡ್ತಾರೆ. ನಾನು ಸಂತೋಷ್ ರಾವ್ ಅಣ್ಣ ಸಂಜಯ್ ರಾವ್ ಮಾತಾಡ್ತಿರೋದು. ಅವನು ಭಾರಿ ಒಳ್ಳೆ ಹುಡುಗ ಸಂತೋಷ. ಅವನು ಸುಮ್ಮನೆ ದೇವಸ್ಥಾನಕ್ಕೆ ಹೋದವನನ್ನು ತೆಗೆದುಕೊಂಡು ಹೋದವನನ್ನು ಹಿಡಿದು ತಗೊಂಡೋಗಿ ಪೊಲೀಸ್ನವರು ಕರೆಕ್ಟ್ ಆಗಿ ಫಿಟ್ ಮಾಡಿ ಅವನನ್ನು ಈ ಕೇಸಲ್ಲಿ ಫಿಟ್ ಮಾಡಿ ಹಾಕಿದ್ದಾರೆ. ಆದ್ರೆ ಅವರು ಯಾವುದರ ಸಮೇತ ಸಾಕ್ಷಿ ಆಧಾರಗಳಿಲ್ಲದೆ ಅವ್ರ ಮೊನ್ನೆ ಬಿಡುಗಡೆ ಆದ. ಆದ್ರೆ 11 ವರ್ಷ ನಾವು ಪಟ್ಟ ನೋವು ಆ ಭಗವಂತರಿಗೆ ಗೊತ್ತು.